ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ನಮ್ಮ ಕಿಚನ್ನಲ್ಲಿ ಜೀರಿಗೆ ಮೆಣಸು ರಸಮ್ ಕೇವಲ 2 ನಿಮಿಷದಲ್ಲಿ ಫಟಾಫಟ ಅಂತ ರೆಡಿ ಆಗುತ್ತೆ. ಅನ್ನವನ್ನು ಪಕ್ಕಕ್ಕಿಟ್ಟು ಬರೀ ರಸವನ್ನೇ ಕುಡಿದ್ಬಿಡ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ ಈ ರಸಮ್ ರೆಸಿಪಿ. ಹಾಗಿದ್ರೆ ಇದನ್ನು ಹೇಗೆ ಮಾಡೋದಂತ ನೋಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಚಿಕ್ಕದೊಂದು ಜಾರ್ ತೆಗೆದುಕೊಂಡಿದ್ದೀನಿ. ಇದಕ್ಕೆ 1.5 ಸ್ಪೂನಷ್ಟು ನಾನು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಅದೇ ಸ್ಪೂನಲ್ಲೇ ನಂತರ 1 ಸ್ಪೂನಷ್ಟು ಕಾಳುಮೆಣಸು, ಕರಿಮೆಣಸನ್ನು ಸೇರಿಸ್ಕೊಳ್ಳಿ. ಒಂದು 6ರಿಂದ 7 ಮೆಂತ್ಯ ಕಾಳುಗಳು, ಜಸ್ಟ್ ಸ್ವಲ್ಪ ನೋಡಿ ಹಾಕ್ತಾಯಿದ್ದೀನಿ. ಈಗ ಇದನ್ನು ತರಿಯಾಗಿ ಪೌಡ್ರ್ ಮಾಡಿಕೊಂಡು ನಂತರ 1 ಬೆಳ್ಳುಳ್ಳಿ ಈ ರೀತಿಯಾಗಿ ಒಟ್ಟು ಸಮೇತ ನೀವು ಸೇರಿಸ್ಕೊಳ್ಳಿ. ಇದನ್ನು ಸಹ ಜಸ್ಟ್ 1 ಗ್ರೈಂಡಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿ ತರಿ ಇರಬೇಕು. ಈ ರೀತಿ ಪುಡಿ ಮಾಡಿ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ರೆ ಫಟಾಫಟ್ ಅಂತ ರಸಮ್ ರೆಸಿಪಿ ರೆಡಿ ಆಗಿಬಿಡುತ್ತೆ. ಈಗ ಚೆನ್ನಾಗಿ ಹಣ್ಣಾಗಿರೋ ಅಂಥದ್ದು 2 ನಾಟಿ ಟೊಮೆಟೊನ ತೆಗೆದುಕೊಳ್ತಿದ್ದೀನಿ. ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾನು ಸೇರಿಸ್ಕೊಳ್ತಿದ್ದೀನಿ ಇದಕ್ಕೇ. ಈಗ ಇದನ್ನು ಜಸ್ಟ್ ಒಂದು 20 ಸೆಕೆಂಡ್ಗಳ ಕಾಲ ಸ್ಟವ್ ಮೇಲೆ ಇಟ್ಟು ಕುದಿಸ್ಕೊಂಡ್ರೆ ಟೊಮೆಟೊ ಅನ್ನೋದು ಸ್ವಲ್ಪ ಚೆನ್ನಾಗಿ ಮೆತ್ತಗಾಗುತ್ತೆ. ಹೆಚ್ಚಿನ ಸಮಯ ಬೇಡ, ಜಸ್ಟ್ ಒಂದು 20 ಸೆಕೆಂಡ್ಗಳ ಕಾಲ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಈಗ ಟೊಮೆಟೊನೆಲ್ಲ ಚೆನ್ನಾಗಿ ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಳ್ಳಿ. ನಂತರ ಟೊಮೆಟೊ ಹೊಟ್ಟಿಗೆ ನೀರಿರುತ್ತಲ್ವ, ನಾವು ಸ್ಟವ್ ಮೇಲೆ ಕುದಿಲಿಕ್ಕಿಟ್ಟಿದ್ವಲ್ಲ, ಆ ನೀರನ್ನು ಇದಕ್ಕೆ ಬೆರೆಸ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ರಸಮ್ಗೆ ನೀರು ಎಷ್ಟು ಬೇಕು ಅನ್ನೋದನ್ನು ನೋಡಿಕೊಂಡು ನೀವು ಇದಕ್ಕೆ ಈಗ ನೀರನ್ನು ಸೇರಿಸ್ಕೊಳ್ಳಿ. ಈ ಒಂದು ಹಂತದಲ್ಲೇ ಈಗ ಇದಕ್ಕೆ ನಾವು 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಈ ಒಂದು ಹಂತದಲ್ಲೇ ಸೇರಿಸ್ಕೊಂಡ್ಬಿಟ್ರೆ ಇನ್ನು ಉಳಿದಿದ್ದೇನಿಲ್ಲ, ಜಸ್ಟ್ ಒಗ್ಗರಣೆಗೆ ಹಾಕ್ಕೊಂಡ್ಬಿಟ್ರೆ ಇಲ್ಲಿ ರಸಮ್ ಅನ್ನೋದು ರೆಡಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ. ಈಗ ಒಗ್ಗರಣೆಗೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಂಡು ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಅಂದಮೇಲೆ ಈಗ ಇದಕ್ಕೆ 2 ಎಸಳಷ್ಟು ಕರಿಬೇವು ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 4 ಒಣಮೆಣಸಿನ್ಕಾಯಿ, 2 ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಒಗ್ಗರಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಜೀರಿಗೆ ಮೆಣಸು ಪುಡಿ ರೆಡಿ ಮಾಡಿಟ್ಟಿದ್ವಲ್ಲ, ಆ ಪುಡಿನ ಇದಕ್ಕೆ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಹಂತದಲ್ಲೇ ಒಂದು ಸ್ವಲ್ಪ ಹಿಂಗನ್ನು ಸಹ ಸೇರಿಸ್ಕೊಳ್ಳಿ. ಈಗ ಒಗ್ಗರಣೆಗೆ ರಸಮನ್ನು ಹಾಕ್ಕೊಳ್ಳೋಣ, ರೆಡಿ ಮಾಡಿಟ್ಟಿದ್ವಲ್ಲ. ರಸಮನ್ನು ಸೇರಿಸ್ಕೊಂಡ್ಮೇಲೆ ಎಲ್ಲ ಚೆನ್ನಾಗಿ ಒಮ್ಮೆ ಬೆರೆಸ್ಕೊಳ್ಳಿ. ಈ ರೀತಿಯಾಗಿ ಬೆರೆಸ್ಕೊಂಡು ಉಪ್ಪು, ಹುಳಿ, ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಈಗ ಸ್ಟವ್ ಮಧ್ಯಮ ಹುರಿಯಲ್ಲಿಟ್ಕೊಳ್ಳಿ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋವನ್ನು ಕಡ್ಡಿ ಸಮೇತ ರಸಮ್ಗೆ ಹಾಕ್ಕೊಳ್ಳಿ, ತುಂಬ ರುಚಿ ಇರುತ್ತೆ. ಈಗ ಎಲ್ಲ ಒಮ್ಮೆ ಬೆರೆಸ್ಕೊಂಡು ರಸಮನ್ನು ತುಂಬ ಕುದೀಲಿಕ್ಕೆ ಬಿಡಬೇಡಿ, ಜಸ್ಟ್ ಈ ರೀತಿಯಾಗಿ ಒಂದು ಉಕ್ಕಿ ಬಂದರೆ ಸಾಕು. ನೋಡಿ, ಬಿಸಿ ಬಿಸಿ ಅನ್ನಕ್ಕೆ ತುಂಬ ರುಚಿಯಾಗಿರುತ್ತೆ, ಹಾಗೆ ಕುಡಿಲಿಕ್ಕೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ. ಈ ಒಂದು ಹಂತದಲ್ಲಿ ನೀವು ಸ್ಟವ್ ಆಫ್ ಮಾಡ್ಕೊಳ್ಳಿ. ರಸಮ್ ಅನ್ನೋದು ಹೆಚ್ಚಿಗೆ ಕುದಿ ಬರಬಾರ್ದು. ಇಷ್ಟೇ ಫ್ರೆಂಡ್ಸ್, ಸಿಂಪಲ್. ಕೇವಲ 2 ನಿಮಿಷದಲ್ಲಿ ಫಟಾಫಟ್ ಅಂತ ರೆಡಿ ಆಗುತ್ತೆ ಈ ಜೀರಿಗೆ ಮೆಣಸು ರಸಮ್. ಹಾಗೆಯೇ ಅನ್ನಕ್ಕೆ ತಿನ್ನಲಿಕ್ಕೂ ತುಂಬ ರುಚಿ ಇರುತ್ತೆ, ಹಾಗೆ ಕುಡಿಲಿಕ್ಕೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ ಈ ರಸಮ್ ರೆಸಿಪಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.